ಈ ಸುದ್ದಿ ಇಡೀ ಚಂದನವನದ ಎಲ್ಲ ನಟ ನಟಿಯರು ಕೂಡ ಗಮನಿಸಬೇಕು. ಜೊತೆಗೆ ರಾಜ್ಯದ ಜನ ಅತ್ಯಂತ ಸೂಕ್ಷ್ಮವಾಗಿ ಈ ಸುದ್ದಿಯನ್ನ ಗಮನಿಸಬೇಕು. ಕಮಲ್ ಹಾಸನ್ ಎಂಬ ತಮಿಳು ನಟನನ್ನ ವಿರೋಧಿಸುವ ಭರದಲ್ಲಿ ಕರ್ನಾಟಕದ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನ ಗುರಿಯಾಗಿಸಲಾಗ್ತಾ ಇದೆಯಾ? ಕಮಲ್ ಹಾಸನ್ ಹೆಗಲ ಮೇಲೆ ಬಂದೂಕಿಟ್ಟು ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಗುರಿಯಾಗಿಸಲಾಗ್ತಾ ಇದೆಯಾ? ಕಮಲ್ ಮಾತಾಡಿದ ವೇದಿಕೆಯಲ್ಲಿದ್ದ ಶಿವಣ್ಣನ ವಿರುದ್ಧ ಅನಿಷ್ಟಗಳ ಟೀಕಾ ಪ್ರಹಾರ. ಯಾರೋ ಮಾಡಿದ ತಪ್ಪಿಗೆ ಟಾರ್ಗೆಟ್ ಆಗ್ತಿದ್ದಾರೆ ಕರುನಾಡಿನ ಚಕ್ರವರ್ತಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಕಿತಾಪತಿ ಮಂಗಣ್ಣಗಳ ಹಾವಳಿ. ಮಂಗಣ್ಣಗಳದ್ದೇ ಅಬ್ಬರ. ಸೋಷಿಯಲ್ ಮೀಡಿಯಾ ಪಾಖಂಡಿಗಳ ವಿರುದ್ಧ ಸಿಡಿದ ಅಣ್ಣಾವ್ರ ಅಭಿಮಾನಿಗಳು. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಶಿವಣ್ಣ ನಡೆದಿರುವ ಮಸಲತ್ತಿನ ಅಸಲಿಯತ್ತನ್ನ. ಕಮಲ್ ಹಾಸನ್ ಹೆಗಲ ಮೇಲೆ ಬಂದೂಕಿಟ್ಟು ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಗುರಿಯಾಗಿಸಿದ್ರೆ ಬುದ್ಧಿವಂತರಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ರು ಸ್ವಘೋಷಿತ ಬುದ್ಧಿವಂತ. ತಗಲಾಕೊಂಡವ್ರೆ. ಯಾರೋ ಮಾಡಿದ ತಪ್ಪಿಗೆ ಟಾರ್ಗೆಟ್ ಆಗ್ತಿದ್ದಾರೆ ಕರುನಾಡಿನ ಚಕ್ರವರ್ತಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಕಿತಾಪತಿ ಮಂಗಣ್ಣಗಳದ್ದೇ ಹಾವಳಿ. ನಾನೇ ಬುದ್ಧಿವಂತ ನಾಮಾಠೆ ಶಾಸನಂ ಅನ್ನೋ ತರಹ ಮಾತನಾಡ್ತಾರೆ. ಬಹುದೊಡ್ಡ ವಿಶ್ಲೇಷಕ ಅಂತ ಕರೆಸಿಕೊಳ್ತಾರೆ. ಆದ್ರೆ ಯಾರೊಬ್ಬರ ಮನಸ್ಸನ್ನು ನೋವು ಮಾಡದ, ಎಲ್ಲರಲ್ಲಿಯೂ ಅತ್ಯಂತ ವಿಶ್ವಾಸನೀಯ ಆತ್ಮೀಯತೆಯನ್ನ ಬೆಳೆಸಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನ, ಇಡೀ ಕರ್ನಾಟಕವನ್ನ ಪೆದ್ದರನ್ನಾಗಿಸಿ ಆ ಕುಟುಂಬಕ್ಕೆ ಗುರಿಯಾಗಿಸಿದ್ದು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ಕಿತಾಪತಿ ಮಂಗಣ್ಣಗಳದ್ದೇ ಹಾವಳಿ. ತಾನೇನು ಹೇಳ್ತಾರೆ, ತಾನು ಏನು ನುಡಿತಾರೆ ಅದೇ ಸತ್ಯ ಅನ್ನೋ ತರಹ ಮಾತನಾಡ್ತಾರೆ. ಕಮಲ್ ಹಾಸನ್ ಒಬ್ಬ ತಮಿಳು ನಟ. ಕನ್ನಡದಲ್ಲೂ ಒಂದಷ್ಟು ಬೆರಳೆಣಿಕೆಯ ಸಿನಿಮಾಗಳನ್ನು ಮಾಡಿದ್ದಾರೆ. ಆತ ಕನ್ನಡವನ್ನ ಆಕ್ಷೇಪಣೆ ಅಥವಾ ಕನ್ನಡಕ್ಕೆ ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ. ಯಾವ ತರಹದ ಅವಮಾನ ಅದು? ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿತ್ತು ಎನ್ನುವಂತಹ ಹೇಳಿಕೆ. ಅದಾದ ನಂತರ ಇಡೀ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೌದು, ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಅಸ್ತಿತ್ವತೆ, ಕನ್ನಡಿಗರ ಮಾನ ಇವೆಲ್ಲವೂ ಒಂದು ಪ್ರಶ್ನೆ ಅಂತ ಬಂದಾಗ ಅದಕ್ಕೆ ಕನ್ನಡಿಗರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾದರೆ ಹೌದು ನಾವು ಧ್ವನಿಯನ್ನು ಎತ್ತುತ್ತೀವಿ. ಆದರೆ ಈ ಭಾಷಾ ತಜ್ಞರ ಎಡೆಯಲ್ಲಿ ಇನ್ನೂ ಚರ್ಚಿತ ವಿಚಾರವಾಗಿರುವಂತಹ ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಉಳಿದಿರತಕ್ಕಂತಹ ಐತಿಹಾಸಿಕ ರಹಸ್ಯ ಅದು. ಅದೇನೇ ಇರಲಿ, ಆದರೆ ಕಮಲ್ ಹಾಸನ್ರನ್ನ ವಿರೋಧಿಸುವ ಭರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನ ಗುರಿಯಾಗಿಸುವಂತಹ ಪ್ರಯತ್ನ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸದಸ್ಯರನ್ನ ಟೀಕಿಸುವಂತಹ ಪ್ರಯತ್ನ. ಕಮಲ್ ಹಾಸನ್ ಪ್ರಕರಣದಲ್ಲಿ ಅಣ್ಣಾವ್ರ ಫ್ಯಾಮಿಲಿ ವಿರುದ್ಧ ಮಹಾ ಮಸಲತ್ತೊಂದು ನಡೆದಿದೆ. ಹಲವು ದಶಕಗಳಿಂದ ವಿಷ ಕಕ್ಕುತ್ತಿರುವ ಹುಳುಗಳಿಂದ ಶಿವಣ್ಣ ಟಾರ್ಗೆಟ್ ಆದ್ರ. ಯಾವುದೋ ವೇದಿಕೆ ಮೇಲೆ ಯಾರೋ ಮಾತಾಡಿದ್ರೆ ಶಿವಣ್ಣನನ್ನ ಬೀಳಿಸೋದಕ್ಕೆ ಮಹಾ ಪ್ಲಾನು. ಶಿವಣ್ಣನ ಕಡೆಯಿಂದ ಕಪದ್ರಿಗಳು ನಿರೀಕ್ಷಿಸುವಂತೆ ಏನು ರಿಯಾಕ್ಟ್ ಮಾಡಬೇಕಿತ್ತು? ಅಣ್ಣಾವ್ರ ಮಕ್ಕಳು ಎಂದೆಂದಿಗೂ ಎಲ್ಲೆ ಮೀರಿ ಮಾತಾಡಿಲ್ಲ, ಎಲ್ಲೇ ಮೀರಿ ಮಾತನಾಡೋದಿಲ್ಲ. ರವಿ ಬೆಳಗೆರೆ, ರಾಜಲೀಲಾ, ವಿನೋದ ಆವಳಿ ಬರೆದಾಗ್ಲೂ ಅಣ್ಣಾವ್ರ ಮಕ್ಕಳು ಚಕಾರವೆತ್ತಿಲ್ಲ. ಈಗ ವೇದಿಕೆ ಮೇಲೆಯೇ ಶಿವಣ್ಣ ಮಾತಾಡಬೇಕಿತ್ತು ಅಂತಿದ್ದಾರಲ್ಲ ಪಾಖಂಡಿಗಳು. ಇವ್ರಿಗೆ ಗೊತ್ತಿರಲಿ, ಡಾಕ್ಟರ್ ರಾಜಲೀಲಾ ಅಂತ ಹೇಳಿ ರವಿ ಬೆಳಗೆರೆ ಪುಸ್ತಕ ಬರೆದಾಗ್ಲೂ ಕೂಡ ನಮ್ಮ ಕುಟುಂಬದ ಪ್ರಶ್ನೆ, ನಮ್ಮ ಕುಟುಂಬದ ಮಾನದ ಪ್ರಶ್ನೆ ಅಂತ ಹೇಳಿ ಎಲ್ಲಿಯೂ ಕೂಡ ಬಾಯಿ ತಪ್ಪಿಯೂ ಮಾತನಾಡಲಿಲ್ಲ ಆ ಕುಟುಂಬ. ಸಹಿಸ್ಕತ್ತು. ಆ ತರಹದ ಕುಟುಂಬದ ಮೇಲೆ ಆನ್ಲೈನ್ ಪಾಖಂಡಿ ಒಬ್ಬ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅಣ್ಣವರ ಮನೆ ಮೇಲೆ ಇನ್ನೆಷ್ಟು ವಿಷ ಕಾರ್ತೀರಾ ನೀಚರ, ಇನ್ನೆಷ್ಟು ವಿಷ ಕಾರ್ತೀರಿ? ಕಮಲ್ ಹಾಸನ್ ಪ್ರಕರಣದಲ್ಲಿ ಅಣ್ಣವರ ಫ್ಯಾಮಿಲಿಯ ವಿರುದ್ಧ ಮಹಾ ಮಸಲತ್ತು ನಡೆದಿದೆ ಅಂತ ಹೇಳಿ ಕನ್ನಡಿಗರಿಗೆ ಗೊತ್ತಾಗಲ್ಲ ಅನ್ಕೊಂಡಿದ್ರು ಆ ಮಹಾಪುರುಷ. ಹಲವು ದಶಕಗಳಿಂದ ವಿಷ ಕಕ್ಕುತ್ತಿರುವ ಹುಳುಗಳಿಂದ ಶಿವಣ್ಣ ಟಾರ್ಗೆಟ್ ಆದ್ರ. ಯಾವುದೋ ವೇದಿಕೆಯ ಮೇಲೆ ಯಾರೋ ಮಾತಾಡಿದ್ರೆ ಶಿವಣ್ಣನನ್ನ ಬೀಳಿಸೋದಕ್ಕೆ ಪ್ಲಾನ್ ಮಾಡ್ತೀರಿ. ಶಿವಣ್ಣನ ಕಡೆಯಿಂದ ಕಪದ್ರಿಗಳು ನಿರೀಕ್ಷಿಸುವಂತೆ ಏನ್ ರಿಯಾಕ್ಟ್ ಮಾಡಬೇಕಿತ್ತು? ಅವ್ರು ಯಾರೋ ಮಾತನಾಡಿದ್ರು ಅಂತ ಹೇಳಿ ಮಂಗಗಳ ತರ ಅದೇ ವೇದಿಕೆಯಲ್ಲಿ ಶಿವಣ್ಣ ಮಾತನಾಡಬೇಕಿತ್ತ? ಈ ಟಪೋರಿಗಳು, ರೋಡ್ ರೋಮಿಯೋಗಳು, ಪೊರ್ಕಿಗಳು ಮಾತನಾಡಿದ ಹಾಗೆ ಕನ್ನಡ ಭಾಷೆ, ಕನ್ನಡಕ್ಕೆ ಆ ಕುಟುಂಬ ಕೊಟ್ಟಂತಹ ಕೊಡುಗೆ, ಕನ್ನಡಕ್ಕೆ ಆ ಕುಟುಂಬ ಕೊಟ್ಟಂತಹ ಸ್ಥಾನಮಾನ, ಕನ್ನಡಕ್ಕಾಗಿಯೇ ತನ್ನ ಇಡೀ ಆಯುಷ್ಯವನ್ನು ಮುಡಿಪಾಗಿಟ್ರಲ್ಲ ಡಾಕ್ಟರ್ ರಾಜ್ಕುಮಾರ್.
ಡಾಕ್ಟರ್ ರಾಜ್ಕುಮಾರ್ ಹಾಗಾದ್ರೆ ಕಮಲ್ ಹಾಸನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾತನಾಡಿದ್ರು ಒಂದ್ಸತಿ ನೋಡ್ಕೊಂಡು ಬನ್ನಿ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இன்னும் இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இன்னும் இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இன்னும் இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இன்னும் இது அந்த ஊரில் இருக்கும் என் குடும்பம். ಇದು ಕಮಲ್ ಹಾಸನ್ ಮಾತನಾಡಿದ್ದು. ಏನ್ ಮಾತನಾಡಿದ್ರು? ಅಲ್ಲೂ ನನ್ನ ಕುಟುಂಬ ಇದೆ, ಕರ್ನಾಟಕದಲ್ಲೂ ನನ್ನ ಕುಟುಂಬ ಇದೆ, ಆ ಕುಟುಂಬದ ಸದಸ್ಯ ಶಿವರಾಜ್ ಕುಮಾರ್ ಅನ್ನೋ ತರಹದಲ್ಲಿ ಮಾತನಾಡಿದ್ರು. ಹಾಗಾಗಿ ತಮಿಳಿನಿಂದಲೇ ಬಂದಿರತಕ್ಕಂತಹ ಕುಟುಂಬ ಅನ್ನೋ ತರಹ ಮಾತನಾಡಿದ್ರು. ಸರಿ, ಕನ್ನಡದ ವಿರುದ್ಧವಾಗಿ ಲವಲೇಶದಷ್ಟು ಯಾರೇ ಅವಮಾನ ಮಾಡಿದ್ರು ಕನ್ನಡಿಗರು ಸಹಿಸೋದಿಲ್ಲ. ಈಗಲೂ ಈ ಕ್ಷಣವೂ ಕೂಡ ಕನ್ನಡಕ್ಕಾದಂಥ ಅವಮಾನವನ್ನ ಯಾವೊಬ್ಬ ಕನ್ನಡಿಗನೂ ಸಹಿಸೋದಿಲ್ಲ. ಯಾರೇ ಮಾತನಾಡಿರಲಿ ಅವರ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಣ. ಕಾರಣ ಅದು ನಮ್ಮ ಭಾವನೆ. ಕನ್ನಡ ಅನ್ನೋದು ನಮ್ಮ ಎಮೋಷನಲ್. ಕನ್ನಡ ಅನ್ನೋದು ನಮ್ಮ ಶ್ರೀಮಂತಿಕೆ, ವೈಯಕ್ತಿಕ ಶ್ರೀಮಂತಿಕೆ ಅಲ್ಲ, ಇಡೀ ಕರುನಾಡಿನ ಶ್ರೀಮಂತಿಕೆ. ಹಂಗಂತ ಇಡೀ ಆಯುಷ್ಯವನ್ನ ಕನ್ನಡ ಸಿನಿಮಾಗೆ ಮಾತ್ರ ಸೀಮಿತವಾಗಿಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹಗುರವಾಗಿ ಮಾತನಾಡ್ತೀರಿ. ಮೊನ್ನೆ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಮಲ್ ಹಾಸನ್ ಅಷ್ಟೇ ವಯಸ್ಸಾಗಿದೆ ಆ ಮನುಷ್ಯನಿಗೆ. ಮಸ್ತಿಷ್ಕದಲ್ಲಿ ಸ್ವಲ್ಪನಾದ್ರೂ ಬುದ್ಧಿವಂತಿಕೆ ಬೇಡವಾ? ನೀವು ಅಲ್ಲಿಂದನೇ ಬಂದವರು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನ ಎಳೀತಾರ ಆ ಮನುಷ್ಯ. ಕರ್ನಾಟಕದವರು ಪೆದ್ರು ಅನ್ಕೊಂಡಿದ್ದಾರೇನೋ? ಬುದ್ಧಿವಂತರು ಇದ್ದಾರೆ. ನೀವು ಮಾಡುವಂತಹ ವಿಡಿಯೋಗಳನ್ನ ನೋಡುವ ಆಡಿಯನ್ಸ್ಗಳ ಪೈಕಿ ಎಲ್ಲರೂ ಫೂಲ್ಗಳಂತ ಅನ್ಕೋಬೇಡಿ. ಕಮಲ್ ಹಾಸನ್ ಅಷ್ಟೇ ವಯಸ್ಸಾಗಿದೆ, ಅವ್ರ ಕೂದಲು ಎಷ್ಟು ಬೆಳ್ಳಗಾಗಿದೆಯೋ ಇವ್ರದ್ದು ಅಷ್ಟೇ ಬೆಳ್ಳಗಾಗಿತ್ತು. ಆ ಮನುಷ್ಯ ಹೇಳ್ತಾರೆ ಅಲ್ಲಿಂದನೇ ಬಂದವರು ಅಂತ. ಅಪ್ಪಟ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್, ಅಪ್ಪಟ ಕನ್ನಡಿಗನನ್ನ ಕೆರಳಿಸೋದಕ್ಕೆ ಪ್ರಯತ್ನ ಬೇಡ. ವೇದಿಕೆ ಮೇಲೆ ಸಭಾ ಮರ್ಯಾದೆ ಬಿಟ್ಟು ಕಮಲ್ರನ್ನ ಪ್ರಶ್ನಿಸಬೇಕಿತ್ತ? ನಿಮಗೆ ಧೈರ್ಯ ಇಲ್ಲ ಅಂತ ಬಾಯಿ ಬಡ್ಕೋತಿದ್ದಾರೆ ಕ್ವಾಟ್ಲೆ ಗಿರಾಕಿಗಳು. ಬೊಗಳುವ ನಾಯಿಗಳೆಲ್ಲ ರಿಯಾಕ್ಟ್ ಮಾಡೋ ಸ್ವಭಾವದವರಲ್ಲ ಅಣ್ಣವ್ರ ಮಕ್ಕಳು. ಉಳಿದವರು ಹಾಗಲ್ಲ. ತನ್ನ ಮೇಲೆ ಕೆಸರು ಎರಚಿದ್ರು ನಕ್ಕು ಸುಮ್ಮನಾಗಿ ಬಿಡುವ ಸದ್ಗೃಹಸ್ಥರು ಅಣ್ಣವರ ಮಕ್ಕಳು. ಇದೇ ಕಾರಣಕ್ಕೆ ಅಣ್ಣವರ ಕುಟುಂಬ ರಾಜ್ಯದಲ್ಲಿ ಮನೆ ಮಾತಾಗಿದ್ದಾರೆ. ಇದೇ ಕಾರಣಕ್ಕೆ ದೇವರ ಫೋಟೋಗಿಂತಲೂ ಅಣ್ಣವರ ಕುಟುಂಬದವರ ಫೋಟೋ ಅಭಿಮಾನಿಗಳ ಮನೆಗಳಲ್ಲಿದೆ. ಅಭಿಮಾನಿಗಳನ್ನ ದೇವರೆಂದೇ ಆರಾಧಿಸಿದ ಏಕೈಕ ಕುಟುಂಬ ಆದ್ರೆ ಅದು ಅಣ್ಣವರ ಮನೆತನ. ಆದ್ರೆ ನೀವು ಹೇಳಿದಂತೆಲ್ಲ ಕೇಳಬೇಕಿತ್ತ ಅಣ್ಣವ್ರ ಮಕ್ಕಳು? ನೀವು ಹೇಳಿದಂತೆ ಕೇಳಬೇಕೇನ್ರಿ? ವೇದಿಕೆಯ ಮೇಲೆ ಸಭಾ ಮರ್ಯಾದೆಯನ್ನ ಮರೆತು ಏನು ಬಟ್ಟೆ ಬಿಚ್ಚಿಬಿಟ್ಟು ಕಮಲ್ ಹಾಸನ್ ಏನ್ ಮಾತನಾಡಿದೆ ಅಂತೇಳಿ ರೌಡಿಗಳ ತರ ರಿಯಾಕ್ಟ್ ಮಾಡಬೇಕಾಗಿತ್ತ ಶಿವರಾಜ್ ಕುಮಾರ್ ಕುಟುಂಬ, ಅಣ್ಣವರ ಕುಟುಂಬದಲ್ಲಿ ಆ ಮಕ್ಕಳು ನೋಡಿ. ಶ್ರೀಮಂತರಾದವರು ಬಡವರಾಗಿ ಬದುಕೋದಕ್ಕೆ ಬಹಳಷ್ಟು ಕಷ್ಟ ಇದೆ. ಬಡವರಾದವರು ಶ್ರೀಮಂತರ ತರ ಶೋಕಿ ಮಾಡೋದಕ್ಕೆ ಈಸಿ. ಆದರೆ ಶ್ರೀಮಂತಿಕೆಯಲ್ಲೇ ಹುಟ್ಟಿದ ಮಕ್ಕಳು ಬಡವರಾಗಿ ಬದುಕೋದಿದೆಯಲ್ಲ, ಅತ್ಯಂತ ಸರಳತೆಯಿಂದ ಬದುಕೋದಿದೆಯಲ್ಲ, ಪ್ರತಿಯೊಂದು ವಿಚಾರಕ್ಕೂ ಶರಣಾಗೋದಿದೆಯಲ್ಲ, ಅದು ಅತ್ಯಂತ ಕಷ್ಟದ ಟಾಸ್ಕು. ಯಾರನ್ನ ಹೀಯಾಳಿಸಿದಾರ್ರಿ ರಾಜ್ಕುಮಾರ್ ಫ್ಯಾಮಿಲಿ? ಎಷ್ಟೇ ಕ್ರೌಡ್ ಬಂದರೂ ಕೂಡ ಅಷ್ಟೇ ಸಮಾಧಾನದಿಂದ, ಅಷ್ಟೇ ವ್ಯವಧಾನದಲ್ಲಿ ವ್ಯವಹರಿಸುವಂಥ ಕುಟುಂಬ ಅದು. ಹಿಟ್ ಅಂಡ್ ರನ್ ಕೇಸ್ ಇದೆಯಾ?
ಪುನೀತ್ ರಾಜ್ಕುಮಾರ್ ವಿರುದ್ಧ, ದಿವಂಗತ ಪುನೀತ್ ರಾಜ್ಕುಮಾರ್ ವಿರುದ್ಧ ಹಿಟ್ ಅಂಡ್ ರನ್ ಕೇಸ್ ಇಲ್ಲ. ಎಲ್ಲಾಗಿ ಯಾರ ಜೊತೆಯಾದರೂ ರ್ಯಾಶ್ ಆಗಿ ಮಾತನಾಡಿ ಯಾರಿಗಾದರೂ ಹೊಡೆದಿರುವಂತಹ ಪ್ರಕರಣ ದಾಖಲಾಗಿದೆಯಾ? ಇಲ್ಲ. ಅತ್ಯಂತ ಸರಳ ಜೀವಿ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂತಹ ಮಕ್ಕಳು, ಒಂದು 40-50 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಮಕ್ಕಳೇ ವೀಲಿಂಗು, ಹಿಟ್ ಅಂಡ್ ರನ್ ಕೇಸು, ಹೆಣ್ಣು ಮಕ್ಕಳನ್ನ ಚುಡಾಯಿಸೋದು, ರೋಡ್ ರೇಜ್ ಕೇಸ್ಗಳಲ್ಲಿ ತಗಲಾಕತ್ತಾರೆ. ಅಂಥದ್ರಲ್ಲಿ ಅತ್ಯಂತ ಸೂಕ್ಷ್ಮತೆಯಿಂದಲೇ ಬದುಕಿದ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಅನುಕರಿಸಿದಂತಹ ಮಕ್ಕಳು. ಆ ಮನುಷ್ಯ ಹೇಳ್ತಾರೆ ಆ ವಿಡಿಯೋದಲ್ಲಿ, ನೀವು ರಿಯಾಕ್ಟ್ ಮಾಡಬೇಕಾಗಿತ್ತು, ನೀವು ಯಾಕೆ ಮೌನ ವಹಿಸ್ತಾ ಇದ್ದೀರಿ ಅಂತ ಹೇಳಿ. ಏನು ಬಟ್ಟೆ ಬಿಚ್ಕೊಂಡು ಏನು ರೌಡಿಗಳ ಥರ ಏನೋ ಕಮಲ್ ಹಾಸನ್ ನೀವು ಏನು ಹೇಳಿದ್ರಿ ಅಂತ ಪ್ರಶ್ನೆ ಮಾಡಬೇಕಿತ್ತ? ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕದು ಶೋಭೆ ತರುತ್ತಾ? ಪರಭಾಷೆ ಸಿನಿಮಾ ಸಾಕಷ್ಟು ಆಫರ್ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಆದರೆ ಹೋಗಲಿಲ್ಲ. ಯಾಕೆ ಹೇಳಿ? ಕನ್ನಡ ಅಂತ. ಹಿಂಗೆ ಕನ್ನಡ ಕನ್ನಡ ಅಂತ ಬಡ್ಕೊಳ್ಳುವಂತಹ ಮನುಷ್ಯ ಎಷ್ಟು ಕನ್ನಡಿಗರ ಜೊತೆ, ಎಷ್ಟು ಕನ್ನಡದ ಪರ ಮಾತನಾಡಿದ್ದಾರೆ. ನೀವು ಅಂದುಕೊಂಡಂತೆ ಪಕಾಡ್ಸೆ ಕುಟುಂಬದವರಲ್ಲ ಅಣ್ಣವ್ರ ಮಕ್ಕಳು, ಹಂಗನ್ಕಬೇಡಿ. ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಮಾನ ತೆಗೆದು ಕಳೆದುಕೊಳ್ಳಲು ರಾಜ್ ಕುಟುಂಬ ತಯಾರಿಲ್ಲ. ಶಿವಣ್ಣನವರ ಮೌನದಲ್ಲಿ 1000 ಉತ್ತರ ಇದೆ, ಅದು ಮನೆ ಮುರುಕರಿಗೆ ಕಾಣೋದಿಲ್ಲ ರೀ. ರಾಜ್ಯವೇ ಸಮೂಹ ಸನ್ನಿಧಿಗೆ ಬಿದ್ದಿರುವಾಗ ಶಿವಣ್ಣನು ಕಲ್ಲು ಎತ್ತಿಕೊಳ್ಳಬೇಕಿತ್ತ? ಶಿವಣ್ಣನವರು ಕೂಡ ಸಭಾ ಮರ್ಯಾದೆ ತೆಗೆಯಬೇಕು ಅಂದುಕೊಳ್ಳೋದು ನಿಮ್ಮ ಮೂರ್ಖತನ. ಶಿವರಾಜ್ ಕುಮಾರ್ ಅವರ ಮೌನವನ್ನ ದೌರ್ಬಲ್ಯ ಎಂದುಕೊಳ್ಳೋದು ನಿಮ್ಮ ಅವಿವೇಕತನ. ಅಲ್ಲಿ ಮಾನ ಕಳ್ಕಬೇಕಿತ್ತು ಶಿವಣ್ಣ, ಅದೇ ಬೇಕಾಗಿದ್ದು ನಿಮಗೆ. ಶಿವಣ್ಣ ಧೈರ್ಯ ಇಲ್ಲವೆನ್ನುವುದು ನಿಮ್ಮ ಕುತಂತ್ರದ ಪ್ರತೀಕ. ಅದು ಅಣ್ಣವರ ಕುಟುಂಬದ ಮೇಲೆ ನಿರಂತರವಾದಂತಹ ಈ ತರಹದಲ್ಲಿ ಟಾಂಗ್ ಕೊಡೋದು. ನೀವು ಮೌನ ವಹಿಸಬಾರ್ದಾಗಿತ್ತು, ಇದ್ದಕ್ಕಿದ್ದ ಹಾಗೆ ರಿಯಾಕ್ಟ್ ಮಾಡಬೇಕಾಗಿತ್ತು, ಶಿವಣ್ಣ ಮಾನ ಕಳ್ಕಬೇಕಾಗಿತ್ತು ಅಂತ ಹೇಳೋದು. ಬಟ್ಟೆ ಬಿಚ್ಕೊಂಡು ಕಮಲ್ ಹಾಸನ್ ವಿರುದ್ಧ ತೊಡೆ ತಟ್ಟಬೇಕಿತ್ತ? ಸಭಾ ಮರ್ಯಾದೆಯನ್ನು ಮರೆತು ಅತ್ಯಂತ ಸಂಸ್ಕಾರಯುತವಾದಂತಹ ಕುಟುಂಬದಲ್ಲಿ ಬದುಕಿ ಬಾಳಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಕನ್ನಡದ ಮೇಷ್ಟ್ರಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಮಗ ವರ್ತಿಸಬೇಕಾಗಿದ್ದ ರೀತಿಯಲ್ಲೇ ವರ್ತಿಸಿದ್ದಾರೆ. ಕಮಲ್ ಹಾಸನ್ರನ್ನೇನು ಹೊಗಳಿ ಹಟ್ಟಕ್ಕೇರಿಸಲಿಲ್ಲ ಶಿವರಾಜ್ ಕುಮಾರ್. ಕನ್ನಡದ ಅಭಿಮಾನದ ಜೊತೆಯಲ್ಲೇ ಸಭಾ ಮರ್ಯಾದೆಯನ್ನ ಕಾಪಾಡಿಕೊಂಡ್ರು. ತುಂಬಿದ ಸಭೆಯಲ್ಲಿ ಸಭಾ ಮರ್ಯಾದೆ ಹೆಂಗೆ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಎಸ್, ಆ ಬಗ್ಗೆ ಮಾತನಾಡಿರುವಂತಹದನ್ನು ಮತ್ತೊಂದ್ಸತಿ ಗಮನಿಸಿ. I think what I said was said out of love, and with a lot of historians have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamil has been chief minister. Then a Kannadiga Iyengar has been our chief minister from Mandya. When there was a problem in Chennai, which came from that chief minister who hailed from Karnataka, it was Karnataka who gave me support. The Kannadiga said, come here, we'll give you a house, don't go anywhere. So the people will take care of Thug Life, Kamal Hassan and all these controversies. Politicians are not qualified to talk about language. They don't have the education enough to talk about it. That includes me. So let's leave all these very in-depth discussions to historians, archaeologists and language experts. Both those who criticize me for this. ಕರುನಾಡ ಚಕ್ರವರ್ತಿ ಕುಟುಂಬದ ಮೇಲೆ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ? ಈ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಅಸಲಿಗೂ ಕನ್ನಡ ಪ್ರೇಮಿಗಳ ಅಥವಾ ಹಿಂದಿಯ ಛೇಲಾಗಳ? ಮಾತನಾಡ್ತಾರೆ, ಕನ್ನಡ ಕನ್ನಡ ಅಂತಾರೆ. ಕರುನಾಡ ಚಕ್ರವರ್ತಿಯನ್ನ ಬೈತಿರೋರು ಯಾರು ಕನ್ನಡ ಪ್ರೇಮಿಗಳಲ್ಲ. ಅಣ್ಣವರ ಕುಟುಂಬವನ್ನೇ ಜರಿಯುವ ಮುಖೇಡಿಗಳು ಕರವೆಯನ್ನ ಪ್ರೀತಿಸ್ತಾರ? ರಾಜ್ ಕುಟುಂಬವನ್ನ ಟೀಕಿಸುವ ಅಡ್ನಾಡಿಗಳು ವಾಟಾಳ್ರನ್ನ ಇಷ್ಟಪಡ್ತಾರ? ಕನ್ನಡ ಸಂಘಟನೆಗಳನ್ನೇ ಗೂಂಡಾ ಎನ್ನುವ ಬಿಕ್ನಾಸಿಗಳಿಂದ ಕಿಡಿಗೇಡಿತನ ಅಲ್ಲದೆ ಇನ್ನೇನ್ ಮತ್ತಿದು? ಕನ್ನಡವನ್ನ ಝರಿದು
ಹಿಂದಿಗೆ ಜೈ ಎನ್ನುವ ದರ್ವೇಶಿಗಳಿಂದ ಇನ್ನೇನು ಸಾಧ್ಯ? ಆಹಾ, ನಿಮ್ದು ಅದೇನು ಗೆಸ್ಟರು, ಅದೇನು ಲುಕ್ಕು, ಕಣ್ಣಲ್ಲಿ ಅದೇನು ಕಿರಿಕ್ಕು, ಅಣ್ಣವರ ಕುಟುಂಬದ ಮೇಲೆ ವಿಷ ಕಾರುವ ನಿಮ್ಮದೆಂತಹ ಸೈಕು. ಶಿವಣ್ಣರನ್ನ ಪ್ರಶ್ನೆ ಮಾಡುತ್ತಿರುವ ಎಬೆಡೇಶಿಗಳ ಅಸಲಿಯತ್ತು ರಾಜ್ಯದ ಜನರಿಗೆ ಗೊತ್ತಿಲ್ವಾ? ಕರುನಾಡ ಚಕ್ರವರ್ತಿಯನ್ನ ಬೈತಿರೋರು ಕನ್ನಡ ಪ್ರೇಮಿಗಳ. ಕನ್ನಡದ ಬಗ್ಗೆ ಅದೆಷ್ಟು ಹೋರಾಟ ಮಾಡಿದ್ದೀರಿ. 4 ಗೋಡೆಯ ಮಧ್ಯೆ ಕೂತ್ಕೊಂಡು ಕಟ್ಟ ಕಡೆಯಲ್ಲಿ ಕೂತಿರೋನಿಗೂ ಕೇಳಿಸೋ ತರ ಅರ್ಚ್ಕತ್ತಿರಲ್ಲ. ಎಲ್ಲಿಯೂ ಕೂಡ ಕನ್ನಡದ ಆಳ ಅಗಲದ ಬಗ್ಗೆ ಮಾತನಾಡಿರೋದನ್ನ ನಾವೆಲ್ಲೂ ನೋಡಿಲ್ಲ ರೀ. ಕನ್ನಡದ ಅಸ್ಮಿತೆಯ ಬಗ್ಗೆ ಮಾತನಾಡಿದ್ದನ್ನ ಎಲ್ಲೂ ಗಮನಿಸಿಲ್ಲ. ಕನ್ನಡದ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಿದ್ದನ್ನ ನಾವು ಈವರೆಗೂ ನೋಡಿಲ್ಲ. ಕನ್ನಡದ ಶ್ರೀಮಂತಿಕೆಯ ಬಗ್ಗೆ ಮಾತನಾಡಿದ್ದು ನಾವು ನೋಡಿಲ್ಲ. ಕನ್ನಡದ ಸಂಸ್ಕಾರದ ಬಗ್ಗೆ ವೈಭವೀಕರಿಸ್ಕೊಂಡು ನೀವು ಮಾತನಾಡಿದ್ದನ್ನ ನಾವೆಲ್ಲೂ ಕೇಳಿಸ್ಕೊಳ್ಳಿಲ್ಲ. ನಾವು ಕೇಳಿಸಿಕೊಂಡಿದ್ದೇನು, ಹಿಂದಿಯ ಬಗ್ಗೆ ನಿಮಗೆ ಹಿಂದಿಯ ಮೇಲಿರ್ತಕ್ಕಂಥ ಆಸಕ್ತಿಯನ್ನು ನಾವು ಗಮನಿಸಿದ್ದೀವಿ. ಹಿಂದಿ ಸಂಸ್ಕಾರದ ಮೇಲೆ ನಿಮಗಿರ್ತಕ್ಕಂತಹ ಸೆಳೆತವನ್ನು ಗಮನಿಸಿದ್ದೀವಿ. ಹಿಂದಿಕಾರರ ಮೇಲೆ ನಿಮಗಿರ್ತಕ್ಕಂಥ ಇಂಟ್ರೆಸ್ಟ್ ಬಗ್ಗೆ ನೋಡಿದ್ದೀವಿ. ಮನುಸ್ಮೃತಿಯನ್ನು ವೈಭವೀಕರಿಸಿದ್ದನ್ನು ಕಂಡಿದ್ದೀವೇ ಹೊರತು ಕನ್ನಡವನ್ನು ವೈಭವೀಕರಿಸಿದ್ದನ್ನು ಕಂಡಿಲ್ಲ. ಮನುಸ್ಮೃತಿಯನ್ನು ಬಣ್ಣ ಬಣ್ಣದ ಭಾಷೆಗಳಲ್ಲಿ ರಂಗು ರಂಗೀಲವಾಗಿ ತೋರಿಸಿದ್ದನ್ನು ನೋಡಿದ್ದೀವೇ ಹೊರತು ಕನ್ನಡವನ್ನು ಅಷ್ಟು ಅಲಂಕೃತವಾಗಿ ವೈಭವೀಕರಿಸಿದ್ದನ್ನು ನೋಡಿಲ್ಲ. ಹಾಗಾಗಿ ನೀವ ಕನ್ನಡದ ಬಗ್ಗೆ ಪಾಠ ಮಾಡೋದು? ಕರುನಾಡ ಚಕ್ರವರ್ತಿಯನ್ನ ಬೈತಿರೋರು ಕನ್ನಡ ಪ್ರೇಮಿಗಳ. ಅಣ್ಣವರ ಕುಟುಂಬವನ್ನೇ ಜರಿಯುವ ಮುಖೇಡಿಗಳು ಕರವೆಯನ್ನ ಪ್ರೀತಿಸ್ತಾರ? ಸದಾಕಾಲ ಕರವೇ ಗೂಂಡಾಗಳ ವರ್ಗ ಅಂತ ಹೇಳ್ತೀರಿ ನೀವು. ಕರವೆಗಳ ಹೋರಾಟವನ್ನು ನಿರಾಕರಿಸ್ತೀರಿ. ಕರವೆಗಳ ಹೋರಾಟವನ್ನು ವಿಮರ್ಶೆ ಮಾಡ್ತೀರಿ. ಕರವೇ ಹೋರಾಟವನ್ನು ಕುಹಕ ಆಡ್ತೀರಿ. ಕಲ್ಲೊಡಿಯೋರು ಅಂತ ಕರೀತಾರೆ ಇವರು. ಯಾರು ಶಿವರಾಜ್ ಕುಮಾರ್ ಮತ್ತು ರಾಜ್ ಕುಟುಂಬವನ್ನ ಕಾಲೆಳಿತಿದಾರೋ ಅವರು. ರಾಜ್ ಕುಟುಂಬವನ್ನ ಟೀಕಿಸುವ ಅಡ್ನಾಡಿಗಳು ವಾಟಾಳ್ರನ್ನ ಇಷ್ಟಪಡ್ತಾರ? ಎಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದೀರಿ ವಾಟಾಳ್ರನ್ನ ಕರೆಸಿ? It's a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. So the Karnataka government is threatening a ban of sunlight films in their state unless there is an apology from your side. So would there be an apology? I've been threatened before, and if I am wrong, I will apologize. If I'm not, I won't. It's my lifestyle. Please don't. Your statement about Kannada was made out of love and there is no need to apologize. Yes. But despite that, ರಾಜ್ ಕುಟುಂಬದ ಬಗ್ಗೆ ಮಾತನಾಡ್ತಾರೆ, ಕನ್ನಡದ ಬಗ್ಗೆ ಭಾರಿ ಮಾತನಾಡ್ತಾರೆ. ಕನ್ನಡದ ಬಗ್ಗೆ ಮಾತನಾಡಿದಂತಹ ಈ ವ್ಯಕ್ತಿ, ಆ ವಿಡಿಯೋದಲ್ಲಿ ನಾನು ಗಮನಿಸ್ತಾ ಇದ್ದೆ, ಅವರ ಕಣ್ಣು ಆಕ್ರೋಶಿತವಾಗಿತ್ತು, ಆ 2 ಕಪಾಲಗಳು ಕೆಂಪೇರಿತ್ತು. ಶಿವರಾಜ್ ಕುಮಾರ್ರನ್ನ ಎದ್ದೋಗಿ ಹೊಡಿಬೇಕು ಅನ್ನೋ ಲೆವೆಲಿಗೆ ಮಾತನಾಡ್ತಾ ಇದ್ರು ಅವರು. ಏನು ಪೊರ್ಕಿನೇನ್ರಿ ಶಿವರಾಜ್ ಕುಮಾರು? ಬಿಟ್ಟಿಗೆ ಸಿಕ್ಕಿದಾರ? ಸುಲಭವಾಗಿ ಯಾರ ಬಗ್ಗೆಯೂ ಮಾತನಾಡಬಹುದಾದ ಅವಕಾಶ ನಿಮಗೆ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಎಂಥ ವ್ಯಕ್ತಿತ್ವವನ್ನು ಕೂಡ ಎಳೆದು ತರ್ತೀರಿ. ನಿಮ್ಮ ಬಾಯಲ್ಲಿ ಕನ್ನಡದ ಆಳ ಅಗಲದ ಬಗ್ಗೆ ನಾವೆಲ್ಲೂ ಕೇಳಲಿಲ್ಲ. ಮನುಸ್ಮೃತಿಯನ್ನು ವೈಭವೀಕರಿಸಿದ್ದನ್ನು ಗಮನಿಸಿದ್ದೀವಿ. ಒಂದು ಸಿದ್ಧಾಂತವನ್ನು ಅದೇನು ಚೆನ್ನಾಗಿ ಪ್ರಮೋಟ್ ಮಾಡ್ತೀರಿ, ಆದರೆ ಕನ್ನಡ ಅಂಥೇಳಿ ಜೀವಿಸಿ, ಕನ್ನಡ ಅಂಥೇಳಿ ನಮ್ಮನ್ನು ಬಿಟ್ಟು ಹೋದ ಡಾಕ್ಟರ್ ರಾಜ್ಕುಮಾರ್ ಅವರ ಮನಸ್ಸು ಮತ್ತು ದೇಹದ ಲವಲೇಶದಷ್ಟು ಕನ್ನಡ ಪ್ರೇಮ ನಿಮ್ಮಲ್ಲಿಲ್ಲ. ಲವಲೇಶದಷ್ಟು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಲ್ಲಿಂದಲೇ ಬಂದವರು ಅನ್ನೋ ತರಹದ ಮಾತು ಉಲ್ಲೇಖ ಆಯಿತು ನಿಮ್ಮ ಮಾತಲ್ಲಿ. ಅಲ್ಲಿಂದಲೇ ಬಂದವರಿಂದಾಗಿ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಿ. ಏನು ಮಾತದು? ಅದೆಷ್ಟೋ ಭಾಷಿಕರು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಬಂದ್ಬಿಡಿ ರಾಜ್ಕುಮಾರ್ ಜೊತೆ ಕೇಳ್ಕೊಂಡ್ರೆ ಅಂಗಲಾಚಿ ಕಾಲಿಡಿದು ಬೇಡ್ಕೊಂಡಿದ್ದಾರೆ. ತನ್ನ ಕನ್ನಡ ಭಾಷೆಯ ಮೇಲಿರ್ತಕ್ಕಂತಹ ಪ್ರೇಮ ವಾತ್ಸಲ್ಯದ ಕಾರಣದಿಂದ ಯಾವ ಭಾಷೆಯ ಸಿನಿಮಾವನ್ನು ಕೂಡ ಮಾಡಲಿಲ್ಲ ಮನುಷ್ಯ. ಅಂತಹ ಕುಟುಂಬವನ್ನು ಟೀಕೆ ಮಾಡುವಂಥ ವ್ಯಕ್ತಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.